ಹೆಲೋ ಹಾಯ್ ನಮಸ್ಕಾರ, ದಿಸ್ ಇಸ್ ಕೃತಿಕಾ. ಸೊ ಓಲ್ಡ್ ವಿಡಿಯೋದಲ್ಲಿ ನಾವು ಏನು ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸ್ಟರ್ನಮ್ ಆ್ಯಂಡ್ ರಿಬ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೂ ಮುಂಚೆ ಹೆಡ್ಡಲ್ಲಿರ್ತಕ್ಕಂತಹ ಬೋನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೂ ಮುಂಚೆ ಟೋಟಲ್ ಇಂಟ್ರಡಕ್ಷನ್ ಆಫ್ ದ ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ವರ್ಟಿಬ್ರಲ್ ಕಾಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವರ್ಟಿಬ್ರಲ್ ಕಾಲಮ್ ನನ್ನ ಹಿಂದೆ ಇವಾಗ ಈ ತಲೆ ಏನಾಗಿದೆ, ಹಿಂದೆ ಫಿಕ್ಸ್ಡ್ ಆಗಿದೆ. ನಾನು ಇವಾಗ ಫಿಕ್ಸ್ ಮಾಡ್ತೀನಿ. ಇವನ ತಲೆ ಫಿಕ್ಸ್ ಆಗ್ತಿಲ್ಲ, ಒಂದು ನಿಮಿಷ. ಎಸ್. ಸೊ ಇವಾಗ ನೋಡಿ, ಇವಾಗ ಈ ಒಂದು ಆಸಿಪಿಟಲ್ ಬೋನ್ ಏನಾಗಿದೆ, ಈ ಒಂದು ಆಸಿಪಿಟಲ್ ಬೋನು ಈ ಒಂದು ವರ್ಟಿಬ್ರಲ್ ಕಾಲಮ್ಗೆ ಏನಾಗಿದೆ, ಅಟ್ಯಾಚ್ ಆಗಿದೆ. ಇವಾಗ ನಾವು ಈ ತಲೆನ ಏನು ಮಾಡಬೇಕು, ತಲೆಯಲ್ಲಿರ್ತಕ್ಕಂತಹ ಬೋನ್ಸ್ನ ಈ ಬಾಡಿಯಲ್ಲಿರ್ತಕ್ಕಂತಹ ವರ್ಟಿಬ್ರಲ್ ಕಾಲಮ್ಗೆ ಫಿಕ್ಸ್ ಮಾಡಬೇಕು ಅಂತ ಅಂದರೆ ಏನಾಗಿರುತ್ತೆ, ಇಲ್ಲಿ ಎರಡು ಕೊಕ್ಕಿಗಳ ಥರ ಎರಡು ಸ್ಟ್ರಕ್ಚರ್ಸ್ ಇರುತ್ತೆ. ಅದನ್ನು ನಾವು ಆಸಿಪಿಟಲ್ ಕಾಂಡೈಲ್ ಅಂತ ಕರಿತೀವಿ. ಎರಡು ಕಾಂಡೈಲಿಕ್ ಸ್ಟ್ರಕ್ಚರ್ ಇರೋದ್ರಿಂದ ಅದನ್ನು ಡೈಕಾಂಡೈಲಿಕ್ ಹೆಡ್ ಅಂತ ಕರಿತೀವಿ. ಆಸಿಪಿಟಲ್ ಬೋನಲ್ಲಿ ಆಸಿಪಿಟಲ್ ಕಾಂಡೈಲ್ ಅಂತ ಇರುತ್ತೆ. ಅದೇನಾಗುತ್ತೆ, ಫಸ್ಟ್ ವರ್ಟಿಬ್ರೆಗೆ ಅಟ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಅದನ್ನ ನಾವು ಕಾಂಡೈಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಕ್ಕೆ ಈ ಹೆಡ್ನ ಡೈಕಾಂಡೈಲಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ಈ ಒಂದು ತಲೆಯಲ್ಲಿರ್ತಕ್ಕಂತಹ ಬೋನನ್ನ ನಾನು ಏನು ಮಾಡಬೇಕು, ಇದಕ್ಕೆ ಫಿಕ್ಸ್ ಮಾಡಬೇಕು. ಈ ತಲೆಯಲ್ಲಿ ಏನಿದೆ, ತೂತ್ ಇರುತ್ತೆ, ಒಂದು ಹೋಲ್ ಇರುತ್ತೆ, ಒಂದು ಕ್ಯಾವಿಟಿ ಇರುತ್ತೆ. ಆ ಕ್ಯಾವಿಟಿನ ನಾವು ಫೊರಾಮನ್ ಮ್ಯಾಗ್ನಮ್ ಅಂತ ಕರಿತೀವಿ. ನಾನು ಫಸ್ಟ್ ಇದು ಕಳಿಸಿದ ನೋಟ್ಸಲ್ಲಿ ಏನಿತ್ತು, ಈ ಒಂದು ಫೊರಾಮನ್ ಮ್ಯಾಗ್ನಮ್ ಅನ್ನೋ ಒಂದು ಕ್ಯಾವಿಟಿ ಪ್ರೆಸೆಂಟ್ ಇತ್ತು. ಓಕೆ, ಇವಾಗ ಈ ಒಂದು ವರ್ಟಿಬ್ರಲ್ ಕಾಲಮ್ ಏನಿದೆ, ಅದರಲ್ಲಿ 5 ಟೈಪ್ ಆಫ್ ವರ್ಟಿಬ್ರೇಸ್ ಬರುತ್ತೆ, ಬೋನ್ಸ್. ಒಂದು ಸರ್ವೈಕಲ್ ವರ್ಟಿಬ್ರೆ, ಥೊರಾಸಿಕ್ ವರ್ಟಿಬ್ರೆ, ಲಂಬಾರ್ ವರ್ಟಿಬ್ರೆ, ಸ್ಯಾಕ್ರಲ್ಲು, ಕಾಕಿಜಿಯಲ್ ಅಂತ. ಇವಾಗ ನಮ್ಗೇನಾದರೂ ಲೈಕ್ ಏನು ಪೇಯ್ನ್ ಆದಾಗ ಈ ಪೇಯ್ನ್ ಏನಂತ ಕರಿತೀವಿ, ಸರ್ವೈಕಲ್ ಪೇಯ್ನ್ ಆಗ್ತಾ ಇದೆ, ಸರ್ವೈಕಲ್ ಪೇಯ್ನ್ ಆಗ್ತಿದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ವರ್ಟಿಬ್ರೆಗಳೇನಾಗುತ್ತೆ, ಸರ್ವೈಕಲ್ ವರ್ಟಿಬ್ರೆ ಆಗುತ್ತೆ. ಇವಾಗ ಇದು ಇಲ್ಲೇನಿದೆ, ರಿಬ್ಸ್ ಏನಾಗುತ್ತೆ, ಥೊರಾಸಿಕ್ ಚೇಂಬರಲ್ಲಿ ಇರ್ತಕ್ಕಂಥದ್ದು. ಥೊರಾಕ್ಸ್ ಏನಿದೆ ನಮ್ಮ ಬಾಡಿಯಲ್ಲಿ, ಆ ಥೊರಾಕ್ಸ್ ಹತ್ರ ಇರ್ತಕ್ಕಂತಹ ರಿಬ್ಸ್ ಅಟ್ಯಾಚ್ ಆಗುವಂತಹ ವರ್ಟಿಬ್ರೆಗಳು ಅಂದರೆ 24 ರಿಬ್ಸು, 12 ಪೇರ್ ಆಫ್ ರಿಬ್ಸ್ ಬಂದು ಅಟ್ಯಾಚ್ ಆಗುತ್ತಲ್ಲ ವರ್ಟಿಬ್ರೆ. ಆ 12 ವರ್ಟಿಬ್ರೆ ಏನಿದೆ ಅದನ್ನು ನಾವು ಥೊರಾಸಿಕ್ ವರ್ಟಿಬ್ರೆ ಅಂತ ಕರಿತೀವಿ. ಈ ಸರ್ವೈಕಲ್ ವರ್ಟಿಬ್ರೆ ಏನಿದೆ ಅದು 7 ಇರ್ತವೆ. ಇದು ಏನು ಲಂಬಾರ್ ವರ್ಟಿಬ್ರೆ ಇದೆ, ಅದು ಎಷ್ಟಿರುತ್ತೆ ಅಂತ ಅಂದರೆ ಅದು 12 ಇರುತ್ತೆ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ಏನರ ಬಗ್ಗೆ ಅಂತ ಅಂದರೆ, ಈ ಒಂದು ಅಬ್ಡಾಮಿನಲ್ ರೀಜನಲ್ಲಿ ಇರ್ತಕ್ಕಂತಹ ವರ್ಟಿಬ್ರೆಗಳು ಲಂಬಾರ್ ವರ್ಟಿಬ್ರೆ ಅಂತ ಕರಿತೀವಿ. ನಮ್ಮ ಇಡೀ ಬಾಡಿ ವೆಯ್ಟ್ನ ವೇ ಮಾಡುವಂತಹ ವರ್ಟಿಬ್ರೆ ಅದು ಲಂಬಾರ್ ವರ್ಟಿಬ್ರೆ. ಈ ಸೊಂಟ ಹತ್ರ ಇರ್ತಕ್ಕಂಥ ವರ್ಟಿಬ್ರೆ ಏನು, ಲಂಬಾರ್ ವರ್ಟಿಬ್ರೆ. ಅದರ ಕೆಳಗಡೆ ಬರೋದು ಸ್ಯಾಕ್ರಲ್ ವರ್ಟಿಬ್ರೆ. ಅದಕ್ಕೂ ಕೆಳಗಡೆ ಟೇಲ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಅದನ್ನು ಕಾಕಿಜಿಯಲ್ ವರ್ಟಿಬ್ರೆ ಅಂತ ಕರಿತೀವಿ. ಇವಾಗ ನಾವು ಇನ್ನೊಂದು ಏನು ತಿಳ್ಕೊಬೇಕು ಅಂತಂದರೆ, ಫಸ್ಟ್ ಇವಾಗ ಬೋನ್ಸ್ದು ಲೆಕ್ಕ ಹಾಕೊಂಬಾಣ. ಸರ್ವೈಕಲ್ ವರ್ಟಿಬ್ರೆ ಎಷ್ಟಿರುತ್ತೆ, 7 ಇರ್ತವೆ. ವರ್ಟಿಬ್ರಲ್ ಇದು ಥೊರಾಸಿಕ್ ವರ್ಟಿಬ್ರೆ ಎಷ್ಟಿರುತ್ತೆ, 12 ಇರುತ್ತೆ. ಇವಾಗ 12 ಪೇರ್ ಆಫ್ ರಿಬ್ಸು ಈ 12 ವರ್ಟಿಬ್ರೆಗೆ ಬಂದು ಅಟ್ಯಾಚ್ ಆಗುತ್ತೆ. ಅದು ಥೊರಾಕ್ಸಲ್ಲಿ ಇರೋದ್ರಿಂದ ಅದು ಥೊರಾಸಿಕ್ ವರ್ಟಿಬ್ರೆ. ಆಮೇಲೆ ಈ ಸೊಂಟ ಹತ್ರ ಇರೋದೇನು, ಲಂಬಾರ್ ವರ್ಟಿಬ್ರೆ. ಅದೆಷ್ಟಿರುತ್ತೆ, 5 ಇರ್ತವೆ. ಎಷ್ಟಿರುತ್ತೆ, 5 ಇರ್ತವೆ. ಆಮೇಲೆ ಬರೋದು ಸ್ಯಾಕ್ರಲ್ ವರ್ಟಿಬ್ರೆ. ನಮ್ಗೆ ಗೊತ್ತಿರೋ ಹಾಗೆ ಚಿಕ್ಕ ವಯಸ್ಸಲ್ಲಿ ನಮಗೆ ಬೋನ್ಸು ಜಾಸ್ತಿ ಇರುತ್ತೆ, ದೊಡ್ಡವ್ರು ಆಗ್ತಾ ಅವೆಲ್ಲ ಫ್ಯೂಸ್ ಆಗಿ ನಮ್ಗೆ 206 ಬೋನ್ಸ್ ಬರ್ತಕ್ಕಂಥದ್ದು. ಇವಾಗ ಆ ಒಂದು ಸ್ಯಾಕ್ರಲ್ ವರ್ಟಿಬ್ರೆ ಏನಿದೆ ಅದು ಚಿಕ್ಕ ವಯಸ್ಸಲ್ಲಿ 5 ಬೋನ್ಸ್ ಇತ್ತು. ಓಕೆನಾ? ಇವಾಗ 5 ಬೋನ್ಸು ಫ್ಯೂಸ್ ಆಗಿ 1 ಬೋನ್ ಆಗುತ್ತೆ, ಅದು ಸ್ಯಾಕ್ರಲ್ ವರ್ಟಿಬ್ರೆ. ಮತ್ತು ಈ ಕಾಕಿಜಿಯಲ್ ವರ್ಟಿಬ್ರೆ 4 ಬೋನ್ಸು ಜಾಯಿನ್ ಆಗಿ ಫ್ಯೂಸ್ ಆಗಿ ಆಗುವಂಥದ್ದು ಇದು ಕಾಕಿಜಿಯಲ್ ವರ್ಟಿಬ್ರೆ. ಅರ್ಥ ಆಯ್ತಾ? ಇವಾಗ ನಾವು ಸರ್ವೈಕಲ್ ವರ್ಟಿಬ್ರೆ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಇದೇನಿದೆ ಆಸಿಪಿಟಲ್ ಕಾಂಡೈಲು, ಈ ಒಂದು ಬೋನ್ ಏನಾಗುತ್ತೆ, ಈ ಸರ್ವೈಕಲ್ ವರ್ಟಿಬ್ರೆಗೆ ಜಾಯಿನ್ ಆಗುತ್ತೆ. ಫಸ್ಟ್ ಸರ್ವೈಕಲ್ ವರ್ಟಿಬ್ರೆನ ನಾವು ಏನಂತ ಕರಿತೀವಿ, ಅಟ್ಲಾಸ್ ಅಂತ ಕರಿತೀವಿ. ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆನ ಏನಂತ ಕರಿತೀವಿ, ನಾವು ಆಕ್ಸಿಸ್ ಅಂತ ಕರಿತೀವಿ. ಇವಾಗ ಆಸಿಪಿಟಲ್ ಕಾಂಡೈಲ್ ಏನಿದೆ ಅದು ಫಸ್ಟ್ ಅಟ್ಲಾಸ್ ಅನ್ನೋ ಒಂದು ಫಸ್ಟ್ ವರ್ಟಿಬ್ರೆಗೆ ಬಂದು ಜಾಯಿನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಆಸಿಪಿಟಲ್ ಕಾಂಡೈಲ್. ಆಸಿಪಿಟಲ್ ಬೋನು ಆಸಿಪಿಟಲ್ ಕಾಂಡೈಲ್ ಮುಖಾಂತರ ಏನಾಗುತ್ತೆ, ಫಸ್ಟ್ ಅಟ್ಲಾಸ್ ಅನ್ನುವಂತಹ ಸರ್ವೈಕಲ್ ವರ್ಟಿಬ್ರೆ ಏನಿದೆ, ಫಸ್ಟ್ ವರ್ಟಿಬ್ರೆ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಸೊ ಆ ಒಂದು ಜಾಯಿಂಟ್ನ ನಾವು ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟ್ ಅಂತ ಕರಿತೀವಿ. ಅದರಿಂದ ನಾವು ಎಸ್ ಮೂವ್ಮೆಂಟ್ ಮಾಡೋದು. ಇವಾಗ ಯಾರಾದ್ರು ಊಟ ಆಯ್ತಾ, ಎಸ್,
ಇಲ್ಲ ಅಂತಂದರೆ ಈ ಥರ ಮೂಮೆಂಟ್ನ ಮಾಡ್ಬೋದು, ಬೈ ಡೈರೆಕ್ಷನಲ್ ಮೂಮೆಂಟ್. ಒಂದು ನೋಡಿ ನೋ ಮೂಮೆಂಟ್ ಅಲ್ಲ, ಓಕೆನಾ, ಒಂದು ಎಸ್ ಮೂಮೆಂಟು, ಇನ್ನೊಂದು ಈ ಥರ ಮೂಮೆಂಟು, ಬೈ ಡೈರೆಕ್ಷನಲ್ ಮೂಮೆಂಟು. ಒಂದು ಈ ಮೂಮೆಂಟು, ಇನ್ನೊಂದು ಈ ಮೂಮೆಂಟು, ಓಕೆನಾ. ಅದಾದಮೇಲೆ ಈ ಅಟ್ಲಾಸ್ ಏನಾಗುತ್ತೆ, ಈ ವರ್ಟಿಬ್ರೆ ಸೆಕೆಂಡ್ ವರ್ಟಿಬ್ರೆ ಏನಿದೆ ಆಕ್ಸಿಸ್ ಅದಕ್ಕೆ ಜಾಯಿನ್ ಆಗುತ್ತೆ. ಆ ಜಾಯಿಂಟ್ನ ನಾವು ಪಿವೋಟ್ ಜಾಯಿಂಟ್ ಅಂತ ಕರಿತೀವಿ, ಓಕೆನಾ. ಪಿವೋಟ್ ಜಾಯಿಂಟ್ ಆರ್ ಪೈವೋಟ್ ಜಾಯಿಂಟ್, ಓಕೆ. ಸೊ PIVOT ಪಿವೋಟ್ ಜಾಯಿಂಟ್ ಅಂತ ಕರಿತೀವಿ. ಆ ಜಾಯಿಂಟಿಂದಾಗಿ ನಾವು ನೋ ಮೂಮೆಂಟ್ ಮಾಡ್ಬೋದು. ನೋ ಮೂಮೆಂಟ್ ಬೇರೆ, ಈ ಮೂಮೆಂಟ್ ಬೇರೆ, ಅರ್ಥ ಆಯ್ತಾ. ಇದು ನಾವು ಎಕ್ಸಸೈಸ್ ಮಾಡಬೇಕಾದಾಗ ಏನು ಈ ಥರ ಮಾಡ್ತೀವಿ ಕತ್ತು, ಇದು ಆಗೋದು ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟಿಂದಾಗಿ. ಈ ನೋ ಮೂಮೆಂಟ್ ಆಗೋದು ಪಿವೋಟ್ ಜಾಯಿಂಟಿಂದಾಗಿ. ಆಮೇಲೆ ಒಂದೊಂದು ವರ್ಟಿಬ್ರೆಗಳು ಏನಾಗಿರುತ್ತೆ, ಒಂದೊಂದು ಕೂಡ ಅಟ್ಯಾಚ್ ಆಗಿರುತ್ತೆ. ಅದು ಬಂದ್ಬಿಟ್ಟು ಈ ಒಂದು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಇರುತ್ತೆ, ಅದು ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಇಂದ ಆಗಿರುತ್ತೆ. ಒಂದೊಂದು ವರ್ಟಿಬ್ರೆನು ಜಾಯಿಂಟ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದ ವರ್ಟಿಬ್ರೆ. ಫಸ್ಟ್ ವರ್ಟಿಬ್ರೆ ಅಂತ ಬಂದಾಗ ಬ್ಯಾಕ್ ಬೋನ್ ಏನಿದೆ ಸ್ಪೈನಲ್ ಕಾರ್ಡ್ಗೆ ಇದು ಬೆಸ್ಟ್ ಏನಾಗಿರುತ್ತೆ, ಸ್ಪೈನಲ್ ಕಾರ್ಡ್ಗೆ ಸಪೋರ್ಟಿವ್ ಆಗಿರುತ್ತೆ ಇದು ಈ ಒಂದು ವರ್ಟಿಬ್ರೆ. ಬಿಕಾಸ್ ಯಾಕೆಂದರೆ ವರ್ಟಿಬ್ರೆಗಳೆಲ್ಲ ತೂತುಗಳಿರುತ್ತೆ ಮಧ್ಯ. ಆ ತೂತುಗಳನ್ನ ನಾವೇನಂತ ಕರಿತೀವಿ, ಕ್ಯಾವಿಟಿ, ನ್ಯೂರಲ್ ಕ್ಯಾವಿಟಿ ಅಂತ ಕರಿತೀವಿ. ಯಾಕೆ ನ್ಯೂರಲ್ ಕ್ಯಾವಿಟಿ? ಬಿಕಾಸ್ ಅಲ್ಲಿ ಸ್ಪೈನಲ್ ಕಾರ್ಡ್ ಒಳಗಡೆ ಪಾಸ್ ಆಗುತ್ತೆ. ದ ಸಪೋರ್ಟಿವ್ ಫಾರ್ ಸ್ಪೈನಲ್ ಕಾರ್ಡ್ ಈಸ್ ಅ ವರ್ಟಿಬ್ರೇಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ನ್ಯೂರಲ್ ಕೆನಾ. ಅದಾದಮೇಲೆ ವರ್ಟಿಬ್ರೆದಲ್ಲಿ 5 ಟೈಪ್. ಒಂದು ಸರ್ವೈಕಲ್, ಥೊರಾಸಿಕ್, ಲಂಬಾರ್, ಆಮೇಲೆ ಸ್ಯಾಕ್ರಲ್, ಕಾಕಿಜನ್. ಸರ್ವೈಕಲ್ ಒಂದು 7 ಇರ್ತವೆ, ಓಕೆನಾ. ಫಸ್ಟ್ನ ಅಟ್ಲಾಸ್ ಅಂತೀವಿ, ಸೆಕೆಂಡನ್ನ ಆಕ್ಸಿಸ್ ಅಂತೀವಿ. ಅಟ್ಲಾಸು ಆಸಿಪಿಟಲ್ ಬೋನ್ಗೆ ಜಾಯಿನ್ ಆಗುತ್ತೆ, ಮತ್ತು ಈ ಆಕ್ಸಿಸು ಅಟ್ಲಾಸು ಕೂಡ ಜಾಯಿನ್ ಆಗಿರುತ್ತೆ. ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟಿಂದಾಗಿ ಎಸ್ ಮೂಮೆಂಟು ಮತ್ತು ಈ ಥರ ಬೈ ಡೈರೆಕ್ಷನಲ್ ಮೂಮೆಂಟ್ನ ಮಾಡ್ಬೋದು. ಮತ್ತು ಪಿವೋಟ್ ಜಾಯಿಂಟು, ದಟ್ ಈಸ್ ದ ಜಾಯಿಂಟ್ ಬಿಟ್ವೀನ್ ದ ಅಟ್ಲಾಸ್ ಆ್ಯಂಡ್ ಆಕ್ಸಿಸ್ ಏನಿದೆ ಅದರಿಂದ ನೋ ಮೂಮೆಂಟ್ನ ನಾವು ಮಾಡಬಹುದು. ಅದಾದಮೇಲೆ ಒಂದೊಂದು ಇದು ಏನು ಥೊರಾಸಿಕ್ ವರ್ಟಿಬ್ರೆ 12 ಇರ್ತವೆ. ಆಮೇಲೆ ಲಂಬಾರ್ ವರ್ಟಿಬ್ರೆ 5 ಇರುತ್ತೆ, ನಮ್ಮ ಬಾಡಿ ವೆಯ್ಟ್ನ ಅದೇ ಹಿಡ್ಕೊಂಡಿರೋದು. ಅದಾದಮೇಲೆ ಸ್ಯಾಕ್ರಲ್ ವರ್ಟಿಬ್ರೆ 5 ಫ್ಯೂಸ್ ಆಗಿ ಒಂದಾಗಿರುತ್ತೆ. ಕಾಕಿಜಲ್ ವರ್ಟಿಬ್ರೆ 4 ಫ್ಯೂಸ್ ಆಗಿ ಒಂದಾಗಿರುತ್ತೆ. ದಿಸ್ ಇಸ್ ಅಬೌಟ್ ದ ವರ್ಟಿಬ್ರೆ, ಓಕೆ. ಸೊ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತೀವಿ, ಈ ಒಂದು ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್, ಓಕೆ.